ರೀಸೆಂಟ್ ಆಗಿ RCB ಫ್ರಾಂಚೈಸಿ ಅನ್ನೋದು ಸುಮಾರು 16,000 ಕೋಟಿಗೆ ಸೇಲ್ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ಸುದ್ದಿಗಳು ಹೊರಡ್ತಾ ಇದೆ. ಇನ್ನು ಅಫಿಷಿಯಲ್ ಕನ್ಫರ್ಮೇಶನ್ ಒಂದು ಬಾಕಿ ಇದೆ. ಇದು ಅಫಿಷಿಯಲ್ ಕನ್ಫರ್ಮೇಶನ್ ಆದ್ಮೇಲೆ ಇಷ್ಟಕ್ಕೂ RCB ಹೆಸರು ಅನ್ನೋದು ಬದಲಾಗುತ್ತೆ, ಮತ್ತೆ ಈ ಸೇಮ್ ಸ್ಕ್ವಾಡ್ ಅನ್ನೋದು ಮುಂದುವರಿತೆ, ಮತ್ತೆ ಏನಾದ್ರು ಆಟಗಾರರ ಬದಲಾವಣೆ ಆಗುತ್ತೆ, ಅದೇ ರೀತಿ ಟೀಮ್ ಹೆಸರು ಏನಾದ್ರು ಚೇಂಜ್ ಆಗುತ್ತೆ, RCB ಬದಲಿಗೆ ಅವರು ಬ್ರಾಂಡಿಂಗ್ ಏನಾದ್ರು ರೀನೇಮ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸೋದ್ರ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಮತ್ತೊಂದು ವಿಚಾರ, RCB ಫ್ರಾಂಚೈಸಿ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ. ಏನಂತಂದ್ರೆ, ಈಗ ಲಾಸ್ಟ್ ಒಂದು ಸ್ಟಾಂಪೇಡ್ ಅಲ್ಲಿ 11 ಜನ ಏನ್ ಸಾವನ್ನಪ್ಪಿದ್ರು ಅವರಿಗೋಸ್ಕರ ಅವರಿಗೆ ಒಂದು ಟ್ರಿಬ್ಯೂಟ್ ಆಗಿ 11 ಸೀಟ್ ಗಳನ್ನ ಖಾಲಿಯಾಗಿ ಇಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬದಲಿಗೆ ಒಂದು ಆಲ್ಟರ್ನೇಟಿವ್ ಕೂಡ ಒಂದು ಸಜೆಷನ್ ಇದೆ ನನ್ನ ವೈಯಕ್ತಿಕವಾಗಿ, ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. RCB ಫ್ರಾಂಚೈಸಿ ಅನ್ನೋದು ಸುಮಾರು 1.7 ಬಿಲಿಯನ್ಗೆ ಸೇಲ್ ಆಗಿರೋದ್ರ ಬಗ್ಗೆ ನಮಗೆ ವರದಿಗಳು ಬರ್ತಾ ಇದೆ. ಇದು ಒಂದು ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು. IPL ಇತಿಹಾಸದಲ್ಲಿ ಎಲ್ಲ ಫ್ರಾಂಚೈಸಿಗಳನ್ನ ಕಂಪೇರ್ ಮಾಡ್ಕೊಳ್ತಿದೀವಿ ಅಂತಂದ್ರೆ ಇದು ದೊಡ್ಡ ಮೊತ್ತದ ಅಮೌಂಟ್ ಅಂತಾನೆ ಹೇಳ್ಬೋದು. ಬೇರೆ ಫ್ರಾಂಚೈಸಿಗೆ ಕಂಪೇರ್ ಮಾಡ್ಕೋಬೇಕು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ IPL ಫ್ರಾಂಚೈಸಿ ವ್ಯಾಲ್ಯೂಯೇಷನ್ ಕಂಪೇರ್ ಮಾಡ್ತಿದೀವಿ ಮುಂಬೈ ಇಂಡಿಯನ್ಸ್ ಅಂತಂದ್ರೆ ಅವ್ರದ್ದು ಬಂದ್ಬಿಟ್ಟು 1.3 ಬಿಲಿಯನ್ ಇದೆ. ಅಂಡ್ CSK ಕಂಪೇರ್ ಮಾಡ್ತಿದೀವಿ ಅಂದ್ರೆ 1.2 ಬಿಲಿಯನ್ ಇದೆ. ಬಟ್ RCB ಏನಕ್ಕೆ ಅವೆಲ್ಲ ಅಷ್ಟೊಂದು ಕಪ್ ಗಳು ಗೆದ್ದಿದ್ರು, ಏನಕ್ಕೆ RCB ಇಷ್ಟೊಂದು ಬ್ರಾಂಡ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ನಾವು ನೋಡೋದಾದ್ರೆ, RCB ಇರ್ತಕ್ಕಂಥ ಒಂದು ಲಾಯಲ್ ಫ್ಯಾನ್ ಬೇಸ್ ಆಗಿರ್ಬೋದು, ಮತ್ತೆ ಕ್ರೌಡ್ ಪುಲ್ಲಿಂಗ್ ಕೆಪಾಸಿಟಿ ಇರ್ಬೋದು, ಅದು ಸ್ಟಾರ್ಡಮ್ ಇರ್ತಕ್ಕಂಥ ಕ್ರೇಜ್ ಇರ್ತಕ್ಕಂಥ ವಿರಾಟ್ ಕೊಹ್ಲಿ ಅವರು ಟೀಮ್ ಅಲ್ಲಿ ಇರೋದಾಗಿರ್ಬೋದು, ಅಂಡ್ ಬ್ರಾಂಡ್ ವ್ಯಾಲ್ಯೂ ಆಗಿರ್ಬೋದು, ಮತ್ತೆ ಡಿಜಿಟಲ್ ಮತ್ತೆ ಸ್ಪಾನ್ಸರ್ಶಿಪ್ಸ್ ರೆವಿನ್ಯೂ, ಇದೆಲ್ಲ ಕಂಪೇರ್ ಮಾಡ್ತೀವಿ ಬೇರೆ ಟೀಮ್ ಗಳಿಗೆ ಅಂತಂದಾಗ RCB ಅನ್ನೋದು ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಒಂದು ಬ್ರಾಂಡ್ ವ್ಯಾಲ್ಯೂ ಅನ್ನೋದು ಬೇರೆ ಟೀಮ್ ಗಳಿಗೆ ಕಂಪೇರ್ ಮಾಡ್ತಿದೀವಿ ಅಂದ್ರೆ RCB ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಇಡೀ IPL ಇತಿಹಾಸದಲ್ಲಿ ಒಂದು ಫ್ರಾಂಚೈಸಿ ಅನ್ನೋದು ಇಷ್ಟೊಂದು ದೊಡ್ಡ ಮಟ್ಟಿಗೆ ಸೇಲ್ ಆಗಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಅಂಡ್ ಈ IPL ಅನ್ನೋದು ಶುರು ಆಗ್ಬೇಕಾದ್ರೆ 2008ರಲ್ಲಿ ಈ ಒಂದು ಫ್ರಾಂಚೈಸಿಯನ್ನ ವಿಜಯ್ ಮಲ್ಯ ಅವರು 450 ಕೋಟಿಗೆ ಒಂದು ಪರ್ಚೇಸ್ ಅನ್ನ ಮಾಡಿರ್ತಾರೆ. ಈಗ ಅದೇ ಫ್ರಾಂಚೈಸಿ 17,000 ಕೋಟಿ ಸುಮಾರು ಅಂತಂದ್ರೆ 16,700 ಕೋಟಿ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೊಂದು ಬಾಕಿ ಇದೆ, ಅಷ್ಟಿಗೆ ಮಾರಾಟ ಆಗಿರೋದು. ಇನ್ನು ಕೆಲವು ವರ್ಷಗಳಲ್ಲಿ 20,000 ಕೋಟಿ ಕೂಡ ದಾಟುವ ಒಂದು ಅಂದಾಜು ಕೂಡ ಇದೆ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ RCB ನ ಯಾರು ಬೈ ಮಾಡಿದ್ದಾರೆ, ಯಾರು ಟೇಕ್ ಓವರ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಒಂದು ಪವರ್ಫುಲ್ ಇನ್ವೆಸ್ಟರ್ಸ್ ಒಂದು ಟೇಕ್ ಓವರ್ ಮಾಡಿದ್ದಾರೆ. ಅವ್ರು ಯಾರು ಅಂತಂದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ ಅಂಡ್ ಬ್ಲಾಕ್ ಸ್ಟೋನ್ ಅಂಡ್ ದ ಟೈಮ್ಸ್ ಗ್ರೂಪ್ ಅಂಡ್ ಬೋಲ್ಟ್ ವೆಂಚರ್ಸ್, 4 ಗ್ರೂಪ್ಗಳು ಸೇರಿ ಒಂದು RCB ಫ್ರಾಂಚೈಸಿಯನ್ನ ಪರ್ಚೇಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವರ ಸ್ಟ್ರಾಟಜಿ ಏನು ಅಂತ ನಾವು ನೋಡೋದಾದ್ರೆ, ಸ್ಪೋರ್ಟ್ಸ್ ಪ್ಲಸ್ ಮೀಡಿಯಾ ಇಂಟಿಗ್ರೇಷನ್ ಆಗಿರ್ಬೋದು, ಗ್ಲೋಬಲ್ ಬ್ರಾಂಡಿಂಗ್ ಮತ್ತು OTT ಪ್ಲಸ್ ಕಂಟೆಂಟ್ ಮಾನಿಟೈಸೇಷನ್ ಒಂದು ಮೋಟೋವನ್ನ ಇಟ್ಕೊಂಡು RCB ಇರ್ತಕ್ಕಂಥ ಕ್ರೇಜ್ ಅನ್ನ ನೋಡಿ ಇವರು ಈ ಒಂದು ಫ್ರಾಂಚೈಸಿಯನ್ನ ಇಷ್ಟು ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರೆಸೆಂಟ್ ಇರ್ತಕ್ಕಂಥ RCB ಓನರ್ಸ್ ಏನಕ್ಕೆ ಒಂದು RCB ಫ್ರಾಂಚೈಸಿಯನ್ನ ಸೆಲ್ ಮಾಡಿದ್ರು ಅಂತ ನಾವು ನೋಡೋದಾದ್ರೆ, ಅವ್ರು ಹೇಳೋದ್ರ ಪ್ರಕಾರ ಪ್ರೆಸೆಂಟ್ ಈಗಿರ್ತಕ್ಕಂಥ ಓನರ್ಸ್ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಇದೊಂದು ಡಯಾಜಿನೋ ಪಾರ್ಟ್ ಆಗಿರ್ತದೆ. ಈ ಡಯಾಜಿಯೋ ಏನಕ್ಕೆ ಒಂದು ಸೆಲ್ ಮಾಡ್ತಿದೆ ಅಂತಂದ್ರೆ, ಅವ್ರ ಕೋರ್ ಫೋಕಸ್ ಏನಿದೆ ಅವ್ರದ್ದೊಂದು ಆಲ್ಕೋಹಾಲ್ ಬಿಸ್ನೆಸ್ ಇರುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಅವರು ರೀಸನ್ ಅನ್ನ ಕೊಡ್ತಾ ಇದ್ದಾರೆ. ಅಂಡ್ ಮತ್ತೊಂದೇನಂತಂದ್ರೆ, ಇದು ಸ್ಪೋರ್ಟ್ಸ್ ಫ್ರಾಂಚೈಸಿ ಇಸ್ ಈಕ್ವಲ್ ಟು ನಾನ್ ಕೋರ್ ಅಸೆಟ್ ಅಂತ ಅವ್ರು ಹೇಳ್ತಾರೆ. ಮತ್ತೊಂದು ಏನಂತಂದ್ರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ, ಲಾಸ್ಟ್ ಇಯರ್ ಒಂದು IPL ಟ್ರೋಫಿಯನ್ನ ಗೆದ್ಮೇಲೆ ಈ ಒಂದು ಫ್ಯಾನ್ ಬೇಸ್ ಆಗಿರ್ಬೋದು ಅಥವಾ ಬ್ರಾಂಡ್ ವ್ಯಾಲ್ಯೂ ಅನ್ನೋದು ತುಂಬಾ ಜಾಸ್ತಿನೇ ಆಗಿತ್ತು. ಅಂಡ್ ಈ ಒಂದು ಟೈಮ್ ಅಲ್ಲಿ ಅವ್ರು ಸೆಲ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ತುಂಬಾ ಜಾಸ್ತಿನೇ ಇರ್ತದೆ. ಆ ಒಂದು ಸ್ಟ್ರಾಟಜಿಯನ್ನ ಇಟ್ಕೊಂಡು ಅವರು ಸೆಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಡೀಲ್ ನ ಸ್ಟೇಟಸ್ ಏನಿದೆ, ಇದು ಅಫಿಷಿಯಲ್ ಕನ್ಫರ್ಮೇಶನ್ ಆಗಿದೆ ಅಂತಂದ್ರೆ, ನಮ್ಗೆ ಇನ್ನೂ ಅಫಿಷಿಯಲ್ ಕನ್ಫರ್ಮೇಶನ್ ಅದು BCCI ಕಡೆಯಿಂದ ಬಂದಿಲ್ಲ. BCCI ಕಡೆಯಿಂದ ಒಂದು ಅಪ್ರೂವಲ್ ಬರ್ಬೇಕಾಗಿರುತ್ತೆ. ಅದೇ ರೀತಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ ಕೂಡ ಒಂದು ಅಪ್ರೂವಲ್ ಬಂದೇ ಇರ್ತದೆ. ಈ ಒಂದು ಅಫಿಷಿಯಲ್ ಅಪ್ರೂವಲ್ ಬಂದ್ಮೇಲೆ ಅಫಿಷಿಯಲ್ ಓನರ್ಶಿಪ್ ಟ್ರಾನ್ಸ್ಫರ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಓನರ್ ಚೇಂಜ್ ಅಥವಾ ಫ್ರಾಂಚೈಸಿ ಸೆಲ್ ಮಾಡಿರೋದು ಯಾವ ರೀತಿ RCB ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಇಷ್ಟಕ್ಕೂ ಒಂದು RCB ನೇಮ್ ಏನಾದ್ರೂ ಚೇಂಜ್ ಆಗುತ್ತೆ ಅಂತಂದ್ರೆ, ಇದು ಈಗ RCB ಅನ್ನೋದು ಈಗಾಗಲೇ ಒಂದು ಬ್ರಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಈ ಒಂದು RCB ನೇಮ್ ಚೇಂಜ್ ಅನ್ನೋದು ತೀರಾ ಕಡಿಮೆ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ, ಪ್ಲೇಯರ್ಸ್ ಏನಾದ್ರು ಚೇಂಜ್ ಆಗ್ತಾರ ಅಂತಂದ್ರೆ ಇಮಿಡಿಯೇಟ್ ಆಗಿ ಚೇಂಜ್ ಆಗೋದಿಲ್ಲ. ಏನಕ್ಕಂದ್ರೆ ಆಕ್ಷನ್ ಅಲ್ಲಿ ಈಗಾಗಲೇ ಕಾಂಟ್ರಾಕ್ಟ್ ಅನ್ನ ಸೈನ್ ಮಾಡ್ಕೊಂಡಿರ್ತಾರೆ. ಅಂಡ್ ಬಿಗ್ ಪ್ಲೇಯರ್ಸ್ ವಿರಾಟ್ ಕೊಹ್ಲಿ ಅಂತವರು ಚೇಂಜ್ ಆಗೋ ಚಾನ್ಸಸ್ ತೀರಾ ಕಡಿಮೆ ಇರ್ತದೆ, ಯಾಕಂತಂದ್ರೆ ಅವ್ರು ಕ್ರೌಡ್ ಪುಲ್ಲರ್ ಆಗಿರೋದ್ರಿಂದ. ಅಂಡ್ ಮತ್ತೊಂದು ಮ್ಯಾನೇಜ್ಮೆಂಟ್ ಚೇಂಜಸ್ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಚೇಂಜಸ್ ಇರೋ ಸಾಧ್ಯತೆಗಳಿರ್ತದೆ. ಯಾಕಂತಂದ್ರೆ ಓನರ್ಶಿಪ್ ಚೇಂಜ್ ಆದಾಗ ಇವ್ರ ಸ್ಟ್ರಾಟಜಿಗಳೇ ಬೇರೆ ಇರ್ತದೆ. ಅಂಡ್ ಇವ್ರ
IPL ಆಕ್ಷನ್ ಯಾವ ರೀತಿ ಸ್ಟ್ರಾಟಜಿ ಹಾಕೋ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದು ಒಂದು ಮ್ಯಾನೇಜ್ಮೆಂಟ್ ಚೇಂಜ್ ಆಗೋ ಚಾನ್ಸಸ್ ಗಳಿರ್ತದೆ. ಅಂಡ್ ಇವರು ಟ್ರೋಫಿ ವಿನ್ನಿಂಗ್ ಸ್ಟ್ರಾಟಜಿ ಅಥವಾ ಡೇಟಾ ಅನಾಲಿಸಿಸ್ ಮತ್ತೆ ಸ್ಮಾರ್ಟ್ ಆಕ್ಷನ್, ಗ್ಲೋಬಲ್ ಫ್ಯಾನ್ ಎಂಗೇಜ್ಮೆಂಟ್ಸ್ ಗಳು ಇವೆದರಲ್ಲಿ ಸ್ವಲ್ಪ ಚೇಂಜಸ್ ಆಗೋ ಚಾನ್ಸಸ್ ಇರ್ತದೆ. ಯಾಕಂತಂದ್ರೆ ಇವ್ರದ್ದು ಹೊಸ ಓನರ್ಸ್ ಆಗಿರೋದ್ರಿಂದ ಇವ್ರ ಸ್ಟ್ರಾಟಜಿಗಳೇ ಬೇರೆ ರೀತಿ ಇರೋದ್ರಿಂದ ಇವುಗಳಲ್ಲಿ ನಾವು ಚೇಂಜಸ್ ಅನ್ನ ಕಾಣಬಹುದು. ಪ್ಲೇಯರ್ಸ್ ಇಮಿಡಿಯೇಟ್ ಅಂದ್ರೆ ಕಡಿಮೆ ಚಾನ್ಸಸ್ ಇದೆ. ಅಂಡ್ ಮತ್ತೊಂದು RCB ನೇಮ್ ಚೇಂಜ್ ಕೂಡ ತೀರಾ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ. IPL ಅನ್ನೋದು ಒಂದು ಸ್ಪೋರ್ಟ್ಸ್ ಅಷ್ಟೇ ಸೀಮಿತ ಆಗಿಲ್ಲ. ಇದು ಹೇಳ್ಬೇಕು ಅಂತಂದ್ರೆ ಇದೊಂದು ಮಲ್ಟಿ ಬಿಲಿಯನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಆಗಿದೆ, ಒಂದು ಬಿಸ್ನೆಸ್ ಕೂಡ ಆಗಿ ಕನ್ವರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ರೆವಿನ್ಯೂ, ಅಷ್ಟೊಂದು ಪ್ರಾಫಿಟ್ ಅನ್ನೋದು ಈ IPL ಗಳಿಂದ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಲಾಸ್ಟ್ ಇಯರ್ ಏನು ಟ್ರೋಫಿ ಗೆದ್ಮೇಲೆ ಸ್ಟಾಂಪೇಜ್ ಎಲ್ಲ 11 ಜನ ಏನ್ ತೀರ್ಕೊಂಡಿದ್ರು ಅಂತ ಅವ್ರಿಗೆ ಒಂದು ಟ್ರಿಬ್ಯೂಟ್ ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು RCB ಫ್ರಾಂಚೈಸಿ 11 ಸೀಟ್ ಗಳನ್ನ ನಾವು ಖಾಲಿಯಾಗಿ ಇಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಅನ್ನ ಆಗಿದೆ. ನಿಜವಾಗ್ಲೂ RCB ಫ್ರಾಂಚೈಸಿಗೆ ಒಂದು ನಿರ್ಧಾರಕ್ಕೆ ಮೆಚ್ಚಲೇಬೇಕಾಗುತ್ತೆ. ಅದರ ಬದಲಿಗೆ 11 ಸೀಟ್ ಗಳನ್ನ ಖಾಲಿಯಾಗಿ ಇಡೋದ್ರ ಬದಲಿಗೆ 11 ಸೀಟ್ ಗಳನ್ನ ಸಪರೇಟ್ ಒಂದು ಕ್ಯಾಟಗರಿ ಮಾಡ್ಬಿಟ್ಟು ಅದನ್ನ ಸಪರೇಟ್ ಬುಕಿಂಗ್ಸ್ ಅನ್ನ ಇಟ್ಟಿದೀವಿ ಅಂತಂದ್ರೆ ಅದನ್ನ ಸಪರೇಟ್ ಆಗಿ ಬುಕ್ ಮಾಡ್ಕೊಳ್ಳೋರಿಗೆ ಆ ಬುಕಿಂಗ್ಸ್ ಇಂದ ಬರ್ತಕ್ಕಂಥ ದುಡ್ಡನ್ನ ಈ 11 ಜನ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರಿಗೆ ಕೊಡ್ತಿದೀವಿ ಅಂತಂದ್ರೆ ಅದಿನ್ನೂ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ನನ್ನ ಅಭಿಪ್ರಾಯ ಇದೆ. ಬಿಫೋರ್ ಅವ್ರು ಆಲ್ರೆಡಿ ಹೆಲ್ಪ್ ಮಾಡಿದ್ದಾರೆ ಅವ್ರ ಫ್ಯಾಮಿಲೀಸ್ಗೆ, ಬಟ್ ಈ ಒಂದು ಖಾಲಿಯಾಗಿ ಬಿಡೋದಕ್ಕಿಂತ RCB ಅಲ್ಲಿ ತುಂಬಾ ಲಾಯಲ್ ಫ್ಯಾನ್ಸ್ ಇರೋದ್ರಿಂದ ಅವ್ರ ಅಂತ ಸೀಟ್ ಗಳಿದಾವೆ ಅಂತಂದ್ರೆ ಸುಮಾರು ಜನ ಮುಗಿ ಬೀಳ್ತಾರೆ ಸೀಟ್ ಗಳನ್ನ ಬುಕ್ ಮಾಡ್ಕೊಂಡು ಆ ತರ ಕಂಟ್ರಿಬ್ಯೂಟ್ ಮಾಡೋದಕ್ಕೂ ಕೂಡ. ಈ ರೀತಿ ಖಾಲಿ ಬಿಡೋದಕ್ಕಿಂತ ಅದನ್ನ ಒಂದು ಸಪರೇಟ್ ಸೀಟ್ ಗಳ ಕ್ಯಾಟಗರಿಯನ್ನ ಮಾಡ್ಕೊಂಡು ಅದರಿಂದ ಬರ್ತಕ್ಕಂಥ ರೆವಿನ್ಯೂ ಆಗ್ಬೋದು ಅಥವಾ ಟಿಕೆಟ್ ಬುಕಿಂಗ್ ಅಮೌಂಟ್ ಅನ್ನ ಫ್ಯಾಮಿಲಿಗಳಿಗೆ ಕೊಟ್ಟಿದೀವಿ ಅಂತಂದ್ರೆ ಈ ಒಂದು ಅಮೌಂಟ್ ಇಂದ ಅವ್ರಿಗೂ ಸ್ವಲ್ಪ ಸಪೋರ್ಟ್ ಕೊಟ್ಟಂಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಮ ವಾಯ್ಸ್ ಎಷ್ಟು ಪವರ್ಫುಲ್ ಇದೆ, ಎಷ್ಟು ರೀಚ್ ಆಗುತ್ತೆ ಅನ್ನೋದು ಸೆಕೆಂಡ್ರಿ, ಬಟ್ ವಾಯ್ಸ್ ರೈಸ್ ಮಾಡಬೇಕು. ಅದು 0.001% ಆದ್ರೂ ಪರವಾಗಿಲ್ಲ. RCB ಮ್ಯಾನೇಜ್ಮೆಂಟ್ ಅಂಡ್ ರೆಲೆವೆಂಟ್ ಯಾರಿದ್ದಾರೆ ಅವ್ರನ್ನ ಮೆನ್ಷನ್ ಮಾಡಿ ಪಾಸಿಬಲ್ ಅವ್ರು ಚೇಂಜಸ್ ತರೋ ಪ್ರಯತ್ನ ಮಾಡ್ತಾರೆ ಅಂದ್ರೆ ವೆಲ್ ಅಂಡ್ ಗುಡ್. ಇದಿಷ್ಟು RCB ಫ್ರಾಂಚೈಸಿ ಏನು ಸೇಲ್ ಆಗಿದೆ ಅನ್ನೋದ್ರ ಬಗ್ಗೆ ನ್ಯೂಸ್ ಬಂದಿದೆ, ಅದ್ರ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಅಂಡ್ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.